ಈ ಒಂದು ಸೌಂಡ್ ಬಾರ್‌ನ ನೀವು ವೈರ್ ಹಾಕೊಂಡು ಕನೆಕ್ಟ್ ಮಾಡುವಂತ ಅವಶ್ಯಕತೆನೇ ಇಲ್ಲ. ಯಾಕಂತಂದ್ರೆ ನೀವು ಇದಕ್ಕೆ ಬರೀ ಕೇವಲ ಒಂದು ಪವರ್ ಇನ್‌ಪುಟ್ ಮಾಡಿದ್ರೆ ಸಾಕು. ಇದು ತನಗ್ ತಾನೇ ವೈಫೈ ಮೂಲಕ ಆಕ್ಟಿವ್ ಆಗ್ತವೆ ಎಲ್ಲ ಸ್ಪೀಕರ್‌ಗಳು ಕೂಡ. ನಮಸ್ಕಾರ ಎಲ್ಲರಿಗೂ. ನಮಸ್ತೆ ಕನ್ನಡ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ಇವತ್ತು ನಾನು ಒಂದು ಹೊಸದಾಗಿ ಒಂದು ಸೌಂಡ್ ಬಾರ್‌ನ ಪರ್ಚೇಸ್ ಮಾಡಿದೆ. ಆ ಒಂದು ಸೌಂಡ್ ಬಾರ್ ಯಾವ ರೀತಿ ಇದೆ ಮತ್ತು ಅದರ ಒಂದು ಸೌಂಡ್ ಕ್ವಾಲಿಟಿ ಏನು ಎಂಬುದನ್ನು ಇವತ್ತು ನಿಮ್ಮ ಮುಂದೆ ತಿಳಿಸೋಕೆ ಬಂದಿದ್ದೀನಿ. ನಾನು ಇವಾಗ ನಿಮಗೆ ಹೇಳಕ್ಕೆ ಹೊರಟಿರುವಂಥ ಒಂದು ಜಬ್ರಾನಿಕ್ ಬ್ರ್ಯಾಂಡ್ನ ಒಂದು ಜೆಬ್ ಜುಗ್ ಬಾರ್ 10,000 ಮಾಡೆಲ್ನ ಈ ಒಂದು ಸೌಂಡ್ ಬಾರ್‌ನ ಬಗ್ಗೆ. ಈ ಒಂದು ಸೌಂಡ್ ಬಾರ್ ಕಂಪ್ಲೀಟ್ ಆಗಿ ಒಂದು ವೈರ್ಲೆಸ್ ಆಗಿ ಕೆಲಸವನ್ನ ಮಾಡ್ತದೆ. ಇದರ ಜೊತೆಗೆ ಡಾಲ್ಬಿ ಅಟ್ಮಾಸ್ ಮತ್ತೆ DTS:X ಕೂಡ ಸಪೋರ್ಟ್ ಮಾಡ್ತದೆ. ಈ ಒಂದು ಸೌಂಡ್ ಬಾರ್ ಬಂದು 7.2.4 ಚಾನೆಲ್ನ ಸೌಂಡ್ ಬಾರ್ ಆಗಿದ್ದು, ಇದರ ಒಂದು ಸೌಂಡ್ ಔಟ್ಪುಟ್ ಬಂದು 1100 ವ್ಯಾಟ್, ಅಂದ್ರೆ ಊಹೆ ಮಾಡ್ಕೊಳಕ್ಕಾಗಲ್ಲ ಅಷ್ಟೊಂದು ಸೌಂಡ್ ಬರ್ತದೆ. ಬನ್ನಿ ಆ ಒಂದು ಸೌಂಡ್ ಬಾರ್ ಯಾವ ರೀತಿ ಇದೆ ಅಂತ ನೋಡೋಣ. ಅದರ ಜೊತೆಗೆ ಒಂದು ಸೌಂಡ್ ಟೆಸ್ಟ್ ಕೂಡ ಮಾಡಿ ನಿಮಗೆ ಇವತ್ತು ನಾನು ತೋರಿಸ್ಕೊಡ್ತೀನಿ. ಈ ಒಂದು ಸೌಂಡ್ ಬಾರ್ನ ನಾನು ಆಲ್ರೆಡಿ ಅನ್ಬಾಕ್ಸ್ ಮಾಡಿದ್ದೀನಿ. ಈ ಒಂದು ಸೌಂಡ್ ಬಾರ್ ಬಂದು ಕಂಪ್ಲೀಟ್ ಆಗಿ ಒಂದು ವೈರ್ಲೆಸ್ ಸೌಂಡ್ ಬಾರ್ ಆಗಿದೆ. ಬನ್ನಿ ಈ ಒಂದು ಸೌಂಡ್ ಬಾರ್ನಲ್ಲಿ ಏನೇನು ಬಂದಿತ್ತು ಅಂತ ನೋಡೋಣ. ಈ ಒಂದು ಬಾಕ್ಸ್ನಲ್ಲಿ ನೋಡಿ, ಒಂದು ಮಹಾ ಸಬ್‌ವೂಫರ್ನ ಜೊತೆಗೆ ಒಂದು ಸೌಂಡ್ ಬಾರ್ ಮತ್ತು 2 ರಿಯರ್ ಸ್ಪೀಕರು ಮತ್ತು ಒಂದು ಮೈಕು, ಮತ್ತು ಇದನ್ನು ನಾವು ವಾಲ್ ಮೌಂಟ್ ಮಾಡೋದಕ್ಕೆ ಕೆಲವೊಂದು ಆಕ್ಸೆಸರೀಸ್ ಮತ್ತು ಕನೆಕ್ಟಿವಿಟಿಗೆ ಕೇಬಲ್ಗಳು ಮತ್ತು ಒಂದು ರಿಮೋಟ್ ಅನ್ನು ಕೂಡ ನಿಮಗೆ ಕೊಟ್ಟಿದ್ದಾರೆ. ಈ ಒಂದು ಸೌಂಡ್ ಬಾರ್ನಲ್ಲಿ ಸೆಂಟರ್ ಸ್ಪೀಕರ್ ಮತ್ತೆ ಲೆಫ್ಟ್ ಟು ರೈಟ್ ನ ಜೊತೆಗೆ ಅಪ್ಪರ್ ಫೈರಿಂಗ್ ಸ್ಪೀಕರ್ ಗಳನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು. ಇನ್ನು ಈ ಸೌಂಡ್ ಬಾರ್ನ ಬ್ಯಾಕ್ ಸೈಡ್ ಗೆ ಬರೋದಾದ್ರೆ ನೀವು ಇಲ್ಲಿ ಗಮನಿಸಬಹುದು, ಆಪ್ಟಿಕಲ್ ಇನ್ಪುಟ್ ಅನ್ನ ಕೊಟ್ಟಿದ್ದಾರೆ. ಆಕ್ಸ್ ಮತ್ತು ESP ಜೊತೆಗೆ ಒಂದು TV EARC ಒಂದು ಫೋರ್ಟ್ ಕೂಡ ಕೊಟ್ಟಿದ್ದಾರೆ. ನೀವೇನ್ ಮಾಡಬೇಕು ಅಂದ್ರೆ ಜಸ್ಟ್ ಈ ಒಂದು ಸೌಂಡ್ ಬಾರ್ಗೆ ಪ್ಲಗ್ ಇನ್ ಮಾಡಿದ್ರೆ ಸಾಕು, ಇದು ಆಕ್ಟಿವ್ ಆಗ್ತದೆ. ಇನ್ನು ಸಬ್‌ವೂಫರ್ನ ಬಗ್ಗೆ ಹೇಳಬೇಕು ಅಂತಂದರೆ, ಒಂದು ಮಹಾ ಸಬ್‌ವೂಫರ್ ಮತ್ತು ದೊಡ್ಡ ಸಬ್‌ವೂಫರ್ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಒಂದು ಸಬ್‌ವೂಫರ್ನಲ್ಲಿ 300 ವ್ಯಾಟ್‌ನ ಔಟ್ಪುಟ್ ನೀಡುವಂಥದ್ದು, ಜೊತೆಗೆ 4 ಡ್ರೈವರ್ಸ್ಗಳನ್ನು ಈ ಒಂದು ಸಬ್‌ವೂಫರ್ನಲ್ಲಿ ಹಾಕಿರ್ತಾರೆ. ಈ ಒಂದು 4 ಸಬ್‌ವೂಫರ್ ಡ್ರೈವರ್ಸ್ ಏನಿದೆ, ಇದು ಯಾವ ರೀತಿ ಕೆಲಸ ಮಾಡ್ತದೆ ಅಂತಂದರೆ, ಇದರಲ್ಲಿ 2 ಆ್ಯಕ್ಟಿವ್ ಇದ್ದರೆ 2 ಪ್ಯಾಸಿವ್ ಇರ್ತದೆ. ಆ್ಯಕ್ಟಿವ್ ಮತ್ತು ಪ್ಯಾಸಿವ್ ಇದರ ಒಂದು ವ್ಯತ್ಯಾಸ ಏನಪ್ಪ ಅಂತಂದರೆ, ಈ ಆ್ಯಕ್ಟಿವ್ ಸ್ಪೀಕರ್ ಏನಿದೆ ಅವು ಮೇನ್ಲಿ ಬೇಸನ್ನು ಕ್ರಿಯೇಟ್ ಮಾಡಿದ್ರೆ, ಈ ಪ್ಯಾಸಿವ್ ಸಬ್‌ವೂಫರ್ ಸ್ಪೀಕರ್ ಏನಿದೆ ಅದು ಬಂದು ಕ್ರಿಯೇಟ್ ಮಾಡುವಂತ ಬೇಸನ್ನೇ ಬಳಸಿಕೊಂಡು ಪ್ಯಾಸಿವ್ ಸಬ್‌ವೂಫರ್ಗಳು ಕೂಡ ಒಂದು ಬೇಸನ್ನ ಕ್ರಿಯೇಟ್ ಮಾಡ್ತವೆ. ಇನ್ನು ಸ್ಯಾಟಲೈಟ್ ಸ್ಪೀಕರ್ ಬಗ್ಗೆ ಮಾತಾಡಬೇಕು ಅಂತಂತಂದ್ರೆ ನೋಡಿ, 2 ಸ್ಪೀಕರ್ಗಳಲ್ಲೂ ಕೂಡ ಪವರ್ ಇನ್ಪುಟ್ ಅನ್ನ ಮಾತ್ರ ಕೊಟ್ಟಿದ್ದಾರೆ. ಇದಕ್ಕೆ ಯಾವುದೇ ಒಂದು ಕನೆಕ್ಟಿವಿಟಿ ವೈರ್ಗಳು ಯಾವುದೂ ಇಲ್ಲ. ಯಾಕಂದರೆ ಇದು ಕೂಡ ಒಂದು ನೀವು ಪವರ್ ಇನ್ಪುಟ್ ಮಾಡಿದರೆ ಸಾಕು, ಇದು ಕೂಡ ಒಂದು ವೈರ್ಲೆಸ್ ಆಗಿ ಒಂದು ವೈಫೈ ಮುಖಾಂತರ ಇದು ಕನೆಕ್ಟ್ ಆಗಿ ನಿಮಗೆ ಒಂದು ಒಳ್ಳೆ ಸೌಂಡ್ ಕ್ವಾಲಿಟಿಯನ್ನು ಇದು ಕೂಡ ನಿಮಗೆ ನೀಡ್ತದೆ. ಸರೌಂಡ್ ಸೌಂಡ್ ತುಂಬಾ ಒಂದು ಚೆನ್ನಾಗಿದೆ. ಈ ಒಂದು ಸ್ಪೀಕರ್ ಕೂಡ ನಿಮಗೆ ಒಂದು ಮೆಟಾಲಿಕ್ಕಲ್ಲಿ ನಿಮಗೆ ಬಿಲ್ಡ್ ಆಗಿರೋ ರೀತಿ ತುಂಬಾ ಒಂದು ಚೆನ್ನಾಗಿ ಕಾಣುತ್ತೆ. ಬ್ಯಾಕ್ ಸೈಡಲ್ಲಿ ನಿಮಗೆ ನೋಡಿ, ಇಲ್ಲಿ ಒಂದು ಪವರ್ನ ಅಡ್ಯಾಪ್ಟ್ ಮಾಡೋಕ್ಕೆ ಒಂದು ಕೇಬಲ್ಗೆ ಒಂದು ಪಿನ್ನನ್ನು ಕೊಟ್ಟಿದ್ದಾರೆ, ಮತ್ತು ಒಂದು ಬೇರಿಂಗ್ ಬಟನ್ನು, ಮತ್ತು SL ಮತ್ತು SR ಅಂತ ಕೊಟ್ಟಿದ್ದಾರೆ. ಇದು ಏನಕ್ಕೋಸ್ಕರ ಕೊಟ್ಟಿದ್ದಾರೆ ಅಂತಂದರೆ, ನೀವು ಸ್ಪೀಕರ್ನ ಏನಾದರೂ ನೀವು ಅದಲು ಬದಲಾಗಿ ನೀವು ಚೇಂಜ್ ಆಗಿ ಇಟ್ಕೊಂಡಿದ್ರೆ ಅದನ್ನು ನೀವು ಮತ್ತೆ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಬಟನ್ ಕಾಣ್ಬೋದು, ನೀವೇನಾದ್ರು ಎಸ್ ಮತ್ತು ಎಲ್ಲೋ ಅನ್ನೋದನ್ನು ನೀವು ಇದನ್ನು ಅಡ್ಜಸ್ಟ್ ಮಾಡೋದ್ರ ಮುಖಾಂತರ ನೀವು ಕರೆಕ್ಟಾಗಿ ಒಂದು ಸೌಂಡ್ನ ಕೇಳ್ಬೋದು. ಇನ್ನು ಇದರ ಕನೆಕ್ಟಿವಿಟಿಗೆ ಬಂದರೆ USB, ಬ್ಲೂಟೂತ್ ಹಾಗೂ ಆಪ್ಟಿಕಲ್ ಇನ್ಪುಟ್ ಆಕ್ಸ್ನ ಜೊತೆಗೆ ಒಂದು TVಗೆ ಸಪೋರ್ಟ್ ಮಾಡುವಂಥ EARC ಅಂದರೆ ಒಂದು HDMI ಕೇಬಲ್ನ ಮೂಲಕ ಇದನ್ನು ನೀವು ಕನೆಕ್ಟ್ ಮಾಡಿಕೊಂಡು ಇದರ ಒಂದು ಸೌಂಡ್ ಕ್ವಾಲಿಟಿನ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಬನ್ನಿ ಈ ಒಂದು ಸೌಂಡ್ ಬಾರ್ನ ಸೌಂಡ್ ಕ್ವಾಲಿಟಿ ಹೇಗಿದೆ ಅಂತ ಅದನ್ನು ಒಂದು ಟೆಸ್ಟ್ ಮಾಡಿ ತಿಳ್ಕೊಳ್ಳೋಣ. ಸದ್ಯಕ್ಕೆ ಇವಾಗ ನನ್ನ ಒಂದು ಸೌಂಡ್ ಬಾರ್ನ ಈಗ ಕನೆಕ್ಟ್ ಮಾಡಿದ್ದೀನಿ. ಇದು ನೋಡಿ, ನನ್ನ ಹಳೆಯ ಒಂದು ಹೋಮ್ ಥಿಯೇಟರು F&D ಬ್ರ್ಯಾಂಡ್ದು. ಇವಾಗ ಹೊಸದಾಗಿ ತೊಗೊಂಡಿರೋಂಥ ಜಾಬ್ರಾನಿಕ್ಸ್ನ ಒಂದು ಸೌಂಡ್ ಬಾರ್ನ ಈಗ ನಾನು ಕನೆಕ್ಟ್ ಮಾಡಿದ್ದೇನೆ. ಸೊ ಇವಾಗ ಬನ್ನಿ ಸೌಂಡು ಯಾವ ರೀತಿ ಬರುತ್ತೆ ಅಂತ ನೋಡೋಣ. ಇವಾಗ TVಯಲ್ಲಿ ಬರುವಂಥ ಒಂದು ಔಟ್ಪುಟ್ ಸೌಂಡನ್ನು ನೀವು ಕೇಳಿಸ್ಕೊಳ್ಳಿ. ಇದುವರೆಗೆ ನೀವು ನೋಡಿದ್ದು TVಯಲ್ಲಿ ಬಂದಂಥ ಒಂದು ಸೌಂಡ್ ಆಗಿತ್ತು. ಇವಾಗ ಸೌಂಡ್ ಬಾರ್ನ ಟೆಸ್ಟ್ ಮಾಡೋಣ, ಸೌಂಡ್ ಯಾವ ರೀತಿ ಬರುತ್ತೆ ಅಂತ ಬನ್ನಿ ನೋಡೋಣ. When that mob like we're rolling, got you falling on my skin. Take your chance, this is it. Run, run, run.
ನೋಡಿದ್ರಲ್ಲ ಸ್ನೇಹಿತರೆ, ಇದರ ಒಂದು ಸೌಂಡ್ ಕ್ವಾಲಿಟಿ ಹೇಗಿತ್ತು ಅನ್ನೋದನ್ನು ನಾನೀಗ ನಿಮಗೆ ತೋರಿಸ್ಕೊಟ್ಟಿದ್ದೇನೆ. ನನ್ನ ಒಂದು ವೈಯಕ್ತಿಕವಾಗಿ ಹೇಳಬೇಕು ಅಂತಂದರೆ ಸೌಂಡ್ ತುಂಬಾ ಒಂದು ಚೆನ್ನಾಗಿದೆ. ಬೇಸು ಡೀಸೆಂಟ್ ಆಗಿದೆ, ಹೆವಿ ಅಂತ ಹೇಳಕ್ ಹೋಗಲ್ಲ. ಡೀಸೆಂಟಾಗಿ ಒಂದು ಬೇಸ್ ಚೆನ್ನಾಗಿದೆ, ಒಂದು ಒಳ್ಳೆ ಫೀಲನ್ನು ಕೊಡುತ್ತದೆ. ಇನ್ನು ಈ ಒಂದು ಸೌಂಡ್ ಬಾರ್ನ ನೀವು ತಗೋಬೇಕಾ ಬೇಡವಾ ಅನ್ನೋದಾದರೆ ನನ್ನ ಒಂದು ಒಪಿನಿಯನ್ ಹೇಳ್ತೀನಿ. ಈ ಒಂದು ಸೌಂಡ್ ಬಾರ್ ಏನಿದೆ ಇದರ ಬೆಲೆ ಬಂದು 45,000 ಆಗಿದೆ. ಸೊ ಅದಕ್ಕಾಗಿ ನೀವು 45,000 ಕೊಟ್ಟು ತಗೋಬೇಕು. ಬಟ್ ಯಾವ ಟೈಮಲ್ಲಿ ತಗೋಬೇಕು ಅಂತಂದರೆ, ಈ ಒಂದು ಫ್ಲಿಪ್‌ಕಾರ್ಟ್ ಮತ್ತು ಅಮೆಝಾನ್‌ನಲ್ಲಿ ಒಂದು ಸೇಲ್ಸ್ ನಡೀತವೆ. ಅಂಥ ಟೈಮ್‌ಗಳಲ್ಲಿ ವೆಯ್ಟ್ ಮಾಡಿ ಈ ಒಂದು ಸೌಂಡ್ ಬಾರ್‌ನ ನೀವು ಪರ್ಚೇಸ್ ಮಾಡ್ಬೋದು. ಯಾಕಂದರೆ ಆ ಒಂದು ಟೈಮ್‌ನಲ್ಲಿ ಇದರ ಬೆಲೆ ತುಂಬಾ ಒಂದು ಕಡಿಮೆ, ಅಂದರೆ ಅರ್ಧ ಬೆಲೆಗೆ ಸಿಗುವಂಥ ಒಂದು ಚಾನ್ಸಸ್ ತುಂಬಾ ಇದೆ. ನನಗೂ ಕೂಡ ಒಂದು ಸೇಲ್ಸ್‌ನಲ್ಲಿ ಇದು 33,000ಕ್ಕೆ ಸಿಕ್ತು. ಸೊ ಅದೇ ಥರ ನೀವು ವೆಯ್ಟ್ ಮಾಡಿ, ನಿಮಗೆ ಇನ್ನೂ ಕಡಿಮೆಗೆ ಸಿಕ್ಕರೂ ಸಿಗ್ಬೋದು. ಒಂದು ಒಳ್ಳೆ ಪ್ರೈಸು ಒಂದು 35,000 ಒಳಗಡೆ ನೀವೇನಾದರೂ ಈ ಒಂದು ಸೌಂಡ್ ಬಾರ್‌ನ ಪರ್ಚೇಸ್ ಮಾಡಿದರೆ ತುಂಬಾ ಒಂದು ಒಳ್ಳೆ ಪ್ರೈಸ್‌ಗೆ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು.